ಅವ್ರು ಅದು ಯಾರು ಕಂಬ ಖಾನಿ ದೇವ್ ಒಳ್ಳೇದು ಮಾಡ್ಲತ್ತ ದೇವ್ ಕಣ್ಣಿಗಿಟ್ಟಿರಲಿ. ಓಕೆ, ಥ್ಯಾಂಕ್ ಯು. ನಮಸ್ಕಾರ ಗುರುಗಳೇ, ನಾನು ನಿಮ್ಮ ಅಮ್ಮನೋ. ಸ್ವಾಗತ ಸುಸ್ವಾಗತ ನನ್ನ ಚಾನಲ್ಗೆ. ಚಾನಲಲ್ಲಿ ಹೊಸಬರನ್ನು ನೋಡ್ತಿದ್ರೆ ಖಂಡಿತವಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಈ ಥರ ಒಳ್ಳೆ ಒಳ್ಳೆ ವಿಡಿಯೋ ಬೇಕಂದ್ರೆ ಬೆಲ್ ಹಾಕಿ ಕ್ಲಿಕ್ ಮಾಡ್ಕೊರಿ. ಶುಭೋದಯ ಗುರುಗಳೇ. ಇವಾಗ ಜಸ್ಟ್ 4:15 ಎದ್ದಲ್ದೆ. ಸ್ಕೂಲಿಗೆ ಅಂಗಡಿಗೆ ಎದ್ದಲಂಗಿಲ್ಲ. ಸೀದಾ ನಾನು ಈ ತರ ಟ್ರಾವೆಲಿಂಗ್ ಬಂದಂದ್ರೆ ನಾನೇ ಫಸ್ಟ್ ಎದ್ದೊಳ್ತೀನಿ. ಇವಾಗ ಎಲ್ಲ ಪ್ಯಾಕಿಂಗ್ ಎಲ್ಲ ಮಾಡ್ಕೊಂಡೆ. ಇವಾಗ ಸ್ನಾನ ಮಾಡೋದೊಂದೇ ಬಾಕಿ. ಮನೆ ಬಿಟ್ರೆ ಅಂಗಡಿ, ಅಂಗಡಿ ಬಿಟ್ರೆ ಮನೆ, ಇದು ಮಾಡಿ ಮಾಡಿ ಸಿಕ್ಕಾಪಟ್ಟೆ ಬೋರ್ ಆಗಿಬಿಟ್ಟಿನಿ. ಅದಕ್ಕೆ ಒಂದು 3 days ಹಂಪಿ ಸುತ್ತಾಡಕ ಹೋಗ್ತಿದೀವಿ. ನಾನು, ನನ್ನ ತಮ್ಮ, ನಮ್ಮ ಫ್ರೆಂಡ್ ಮೂವರೇ ಹೋಗ್ತಿರೋದು. 3 ಗಾಡಿನಲ್ಲಿ ಅದ. ಈ ವಿಡಿಯೋ ಬಂದು ನಾನು ಪಾರ್ಟ್ ಅಂತ ಹಾಕ್ತೀನಿ. ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಆ ತರ ಹಾಕ್ತೀನಿ. ಲೆಂತ್ ಆಗ್ಬಿಡ್ತದೆ ವಿಡಿಯೋ, ನಿಮಗೆ ಲೊಕೇಶನ್ ಎಲ್ಲ ತೋರ್ಸಕ್ ಆಗೋದಿಲ್ಲ. ಅದಕ್ಕೆ ಈ 3 days ನಲ್ಲಿ ಏನೇನ್ ನೋಡ್ತೀವಿ ಅಂದ್ರೆ ಅಂಜನಾದ್ರಿ ಬೆಟ್ಟ, ಹೊಸಪೇಟೆ, ಮತ್ತೆ ಹಂಪಿ, ಮತ್ತೆ ಹುಲಿಗಿ, ಇದೆಲ್ಲ ನೋಡಿ ಬರೋಣ ಅಂತ. ಇನ್ನೇನೇನು ಇದ್ರೆ ನೋಡೋದು ಎಲ್ಲ ನೋಡ್ಕೊಂಡು ನಿಮಗೆಲ್ಲ ತೋರಿಸ್ತೀನಿ. ಮುಂದೆ ಕೇಳ್ಕೊಂಡು ಸರ ಹೋಗೋಣ. ಇನ್ನ ಸ್ವಲ್ಪ ಹೊತ್ತಿಗೆ ವಾಯ್ಸ್ ಓವರ್ ಬರುತ್ತೆ. ಯಾಕಪ್ಪ ವಾಯ್ಸ್ ಓವರ್ ಬರುತ್ತೆ ಅಂದ್ರೆ ಬೋಯಾ ಮೈಕ್ ಸರಿಯಾಗಿ ಕನೆಕ್ಟ್ ಆಗಿಲ್ಲ. ಅದ್ನಲ್ಲಿ ನಾನು ಮಾತಾಡಿದ್ದು ಎಲ್ಲ ರೆಕಾರ್ಡೇನೆ ಆಗಿಲ್ಲ. ಇವಾಗ ಅದಕ್ಕೋಸ್ಕರ ನಾನು ಇವಾಗ ರೆಕಾರ್ಡ್ನ ಸಪ್ರೇಟ್ ನಾನು ರೆಕಾರ್ಡ್ ಮಾಡ್ತಿದ್ದೀನಿ ವಾಯ್ಸ್. ಇಲ್ಲಿ ನೋಡಿದ್ರೆ ಇಬ್ಬರು ಚೆನ್ನಾಗಿ ಮಲ್ಕೊಂತಿದ್ದಾರೆ. ನಾನು ಒಬ್ಬನೇ ವಿಡಿಯೋಕ್ಕೋಸ್ಕರ ಎಡಿಟಿಂಗ್ ಮಾಡ್ತಿದ್ದೇನೆ. ನನಗೆ ಕಣ್ಣು ತುಂಬ ನಿದ್ದೆ ಇದೆ. ಆದರೂ ಇದು ಎಡಿಟಿಂಗ್ ಮಾಡಿಲ್ಲ ಅಂದರೆ ಹೆಂಗ, ಮತ್ತೆ ಎಡಿಟಿಂಗ್ ಮಾಡಲೇ ನಾವು ಮಲ್ಕೋಬೇಕು ಇವಾಗ ರಾತ್ರಿ. ಎಷ್ಟನ್ನಾಗಲಿ ಅದು. ಯೂಟ್ಯೂಬ್ ಅಂದರೆ ಸುಮ್ಮನೆ ಇಲ್ಲ. ಅದರಲ್ಲಿ ಮೇನ್ ಟ್ರಾವೆಲಿಂಗ್ ಕಂಟೆಂಟ್ ಅಂದರೆ ಅಸಲು ಸುಮ್ಮನೆ ಇಲ್ಲ. ಎಷ್ಟು ಕಷ್ಟ ಪಡ್ಬೇಕಂದ್ರೆ ಅಷ್ಟು ಕಷ್ಟ ಪಡ್ಬೇಕು ವಿಡಿಯೋ ಕಂಪ್ಲೀಟ್ ಆಗಾಕ. ಇನ್ನು ಬೇರೆ ಎಲ್ಲ ಕಂಟೆಂಟ್ ಮಾಡ್ಬೋದು, ಅದೆಲ್ಲ ಈಸಿ. ಟ್ರಾವೆಲಿಂಗ್ ಕಂಟೆಂಟ್ ಮಾಡೋದು ತುಂಬ ಕಷ್ಟ. ಅದರಲ್ಲಿ ಮೋಟೋ ಟ್ರಾವೆಲಿಂಗ್ ಅಂದರೆ ತುಂಬ ಕಷ್ಟ. ನಾನು ಒಬ್ಬನೇ ಮಾತಾಡ್ಕೋಬೇಕು ವಿಡಿಯೋದಲ್ಲಿ. ಕಷ್ಟ ಆಗುತ್ತೆ ತುಂಬ. ಫೈನಲ್ ಆಗಿ ಎಲ್ಲ ಸೆಟ್ ಮಾಡ್ಕೊಂಡ್ಬಿಟ್ಟಿವಿ ಗಾಡಿನಲ್ಲಿ. ನಾನು ಸೂಪರ್ ಆಗಿ ರೆಡಿ ಆಗಿಬಿಟ್ಟಿನಿ. ಇವಾಗ ಟೈಮ್ ಎಷ್ಟಾಗಿದೆ ಅಂತ ನೀವು ತೋರಿಸ್ತೀನಿ. 6:45 ಆಗ್ತಿದೆ. ಇವಾಗ ಹೊರಗಡೆ ಹೋಗಿ ಎಲ್ಲ ನಿಮಗೆಲ್ಲ ತೋರಿಸ್ಬಿಡ್ತೀನಿ. ನಮ್ಮ ಫ್ರೆಂಡ್ಸ್ ಅವರೆಲ್ಲ ಅವಾಗೆ ಬಂದ್ಬಿಟ್ಟಾರ. ನಮ್ಮ ತಮ್ಮಗನ ರೆಡಿ ಆಗಿಬಿಟ್ಟಾನ. ನಾನು ಒಂದೇ ರೆಡಿ ಆಗೋದು ಬಾಗಿತ್ತು. ಇವಾಗ ನಾನು ಫೈನಲ್ ಆಗಿ ರೆಡಿ ಆಗಿಬಿಟ್ಟಿನಿ. ಇದು 1, 2, 3 ಗಾಡಿ ಎಲ್ಲ ಲೈನಾಗಿ ನಿಂದಿಸ್ಬಿಟ್ಟಿವಿ. ನಾನು, ನಮ್ಮಮ್ಮ ವೆಯ್ಟ್ ಮಾಡ್ತಿದ್ದಾರೆ, ನಮ್ಮ ಅಪ್ಪಗನ ವೆಯ್ಟ್ ಮಾಡ್ತಿದ್ದಾರೆ ಹೋಗಿ ಬರಲಿ ಬೇಸ್ ಅಂತ. ಫೈನಲಿ ಈ ಥರ ಲುಕ್ ಇದೆ ನಮ್ಮದು ಗಾಡಿದು. ಒಂದು ಲೈಕ್ ಒಳ್ಳೇಬೇಕು ಈ ವಿಡಿಯೋಗೆ. ಫೈನಲ್ ಆಗಿ ಎಲ್ಲರೂ ಗಾಡಿ ಸ್ಟಾರ್ಟ್ ಮಾಡಿಬಿಟ್ಟಾರ. ಇವಾಗ ನಾನು ಗಾಡಿ ಸ್ಟಾರ್ಟ್ ಮಾಡಬೇಕು. ಓಂ ನಮಃ ಶಿವಾಯ. ಸ್ಟಾರ್ಟ್ ಆಯಿತು. ಇಲ್ಲೆಲ್ಲ ವಾಯ್ಸ್ ಅವ್ರು ಕೊಟ್ಟಿರ್ತೀನಿ. ಏನಂದರೆ ನಾನು ಇದು ಬೋಯಾ ಮೈಕ್ ಸೀದಾ ಸೆಟ್ ಆಗಿಲ್ಲ ಅದು. ಅದಕ್ಕೆ ಇಲ್ಲೆಲ್ಲ ವಾಯ್ಸ್ ಕೊಟ್ಟಿದ್ದೀನಿ. ಏನು ಟೆನ್ಷನ್ ತಗೊಳ್ಬೇಡ್ರಿ, ನಾನು ಕಷ್ಟಪಟ್ಟು ಮಾಡ್ತಿದ್ದೀನಿ ವಾಯ್ಸ್ ಎಲ್ಲ. ಮತ್ತು ನಮ್ಮಪ್ಪ ಸ್ವಲ್ಪ ಕ್ಲಾಸ್ ತಗೊಂತಿದ್ರು, ಹಂಗೆ ಮಾಡಿಬಿಡ್ರಿ, ಹಿಂಗೆ ಮಾಡಬೇಡ್ರಿ, ಚೆನ್ನಾಗಿ ಹೋಗ್ಬರ್ರಿ ಅಂತ ದೊಡ್ಡವರು ಹೇಳ್ತಾ ಇರ್ತಾರ. ಅದೆಲ್ಲ ನಾವು ಕೇಳಿಸ್ಕೋಬೇಕು. ಸರಿ, ಇವಾಗ ರೈಡ್ ಒಂದು 5 ನಿಮಿಷದಲ್ಲಿ ಶುರು ಹೋಗೋದು. ಫಸ್ಟ್ ನಾನೇ ಹೋಗ್ಬೇಕು. ಸರಿ, ಸ್ಟಾರ್ಟ್. ನಮ್ಮಮ್ಮ ಅಲ್ಲಿ ನನ್ಗೋಸ್ಕರ ವೇಟ್ ಮಾಡ್ತಿದ್ದಾರೆ. ಎಲ್ಲಿ ತೋರಿಸ್ತೀನಿ ಅಂತೇಳಿ. ಇಲ್ಲಿ ನಮ್ಮಮ್ಮ ಇಲ್ಲಿ ವೇಟ್ ಮಾಡ್ತಿದ್ದಾರೆ. ಸರಿ, ಹೋಗಿ ಬನ್ನಿ ಅಂತ ಇದ್ದಾರೆ. ಸರಿ, ನಾನು ಒಂದು 5 ನಿಮಿಷ ಮಾತಾಡ್ತಿದ್ದೆ. ಹಂಗೆ ಮಾಡಬೇಡಮ್ಮ, ಹಿಂಗೆ ಮಾಡಬೇಡಮ್ಮ, ಹಂಗಲ್ಲ ಹ್ಞೂ ಅಂತ ಹೇಳ್ಕೊಂಡು ಸ್ಟಾರ್ಟಿಗೆ ಇವಾಗ ರೈಡ್ ಶುರು ಆಯಿತು. ಕಿಲೋಮೀಟ್ರ್ ಎಷ್ಟಿದೆ ಅಂದರೆ ಇಲ್ಲಿನಿಂದ 70 ಕಿಲೋಮೀಟ್ರ್ ಇದೆ ಅಂಜನಾದ್ರಿ ಬೆಟ್ಟ ಅಂತ. ಫಸ್ಟ್ ಅಲ್ಲಿಗೆ ಹೋಗ್ತಿರೋದು. ಮತ್ತು ಅಲ್ಲಿನಿಂದ ಹಂಪಿಗೆ ಹೋಗ್ತಿದ್ವಿ. ಹಂಪಿನಿಂದ ಹೊಸಪೇಟೆನಿಂದ ಹುಲಿಗಿಗೆ ಹೋಗ್ತಿದ್ವಿ. ಆ ಥರ ಪ್ಲ್ಯಾನ್ ಮಾಡ್ಕೊಂಡಿವಿ. ಅದು ಯಾವ ಥರ ಆಗುತ್ತೆ ಅಂತ ಗೊತ್ತಾಗ್ತಿಲ್ಲ. ನೋಡಲಿ ಹೆಂಗಾಗುತ್ತೆ ಹಂಗೆ ಹೋಗ್ತಿದ್ವಿ ನಾವು. ಸರಿ, ಸದ್ಯಕ್ಕೆ ನಾವು ನಾಷ್ಟ ಎಲ್ಲ ಏನು ಮಾಡಿಲ್ಲ. ಅಲ್ಲಿ ಮುಂದೆ ಡಾಬಾ ಇದ್ದರೆ ಡಾಬಾನಲ್ಲಿ ಮಾಡೋಣ, ಇಲ್ಲಾಂದರೆ ಏನೇನು ಹೋಟೆಲ್ ಇದ್ದರೆ ಹೋಟೆಲ್ನಲ್ಲಿ ಮಾಡೋಣ ಅಂತ ಹೊರಟಿವೆ. ಮನೆಯಲ್ಲಿ ಏನು ತಿಂದಿಲ್ಲ. ನನ್ನಿಂದ ಅವರಿಬ್ಬರು ಬರ್ತಿದ್ದಾರೆ, ನಾನು ಮುಂದೆ ಹೋಗ್ತಿದ್ದೊಂದು. ಗಾಡಿನಲ್ಲಿ ಪೆಟ್ರೋಲ್ ಇಲ್ಲ. ನಿನ್ನೆ 30 ರೂಪಾಯಿ ಹಾಕ್ಸ್ಕೊಂಡಿನಿ. ಇವಾಗ ಮತ್ತೆ ಹಾಕ್ಸ್ಕೋಬೇಕು ಪೆಟ್ರೋಲ್ ಶಾಪ್ನಲ್ಲಿ. ಅಂಜನಾದ್ರಿ ಬೆಟ್ಟಕ್ಕೆ ಹೋಗ್ಬೇಕಲ್ಲ ಮತ್ತೆ.
ಈ ಕಣ್ಣಿಂದ ಲೆಫ್ಟ್ ತಗೋಬೇಕು. ಮುಂದೆ ಅಂಕಲ್ ಹೋಗ್ತಾ ಇದಾರೆ. ಅಂಕಲ್ ನಾವು ಹೋಗ್ಲಿ ಬಿಡು, ನಾವು ಆರಾಮಾಗಿ ಸ್ಮೂತಾಗಿ ಹೋಗ್ಬಿಡೋಣ. 5 ನಿಮಿಷ ವೆಯ್ಟ್ ಮಾಡಿದ್ಮೇಲೆ ನಮ್ಮ ತಮ್ಮ ಮತ್ತು ನಮ್ಮ ಫ್ರೆಂಡ್ ಬಂದಾರ ಪೆಟ್ರೋಲ್ ಬಂಕಿಗೆ. ಇಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಇವಾಗ ಮತ್ತೆ ಹೋಗ್ಬೇಕು ರೈಡಿಗೆ. ಎಷ್ಟಾಗ್ಬೇಕಂತ ಇವಾಗ ಮಾತಾಡಿ ಹಾಕ್ಸ್ಕೋಬೇಕು ರೊಕ್ಕ. ಸ್ವಲ್ಪ ಮೀಟಿಂಗ್ ಮಾಡಿ ಲಾಸ್ಟಿಗೆ 510 510 510 3 ಗಾಡಿ ಹಾಕೊಂಡ್ಬಿಟ್ಟಿವಿ ಪೆಟ್ರೋಲ್. ಈ ಜಾಗದಲ್ಲಿ ನಂತಾಗ ರೊಕ್ಕ ಜಾಸ್ತಿ ಐತಂತ ನಿಮಗೆ ತೋರಿಸ್ತಿದ್ದೀನಿ ಅಂತ ಅನ್ಕೋಬೇಡ್ರಿ. ಲೈಫ್ನಲ್ಲಿ ಎಂಜಾಯ್ ಮಾಡ್ಬೇಕೋಸ್ಕರ ನಾನು ಈ ಥರ ಮಾಡ್ತಿರೋದು. ರೊಕ್ಕ ಹೋದ್ರೂ ಹೋಗ್ಲಿ, ಇವತ್ತು ಹೋಗುತ್ತೆ ನಾಳೆ ಬರುತ್ತೆ. ಎಂಜಾಯ್ ಆ ಥರ ಇಲ್ಲ. ಎಂಜಾಯ್ ಯಾವ ವಯಸ್ಸಿಗೆ ಮಾಡ್ಬೇಕು ಆ ವಯಸ್ಸಿಗೆ ಖಂಡಿತವಾಗಿ ಮಾಡಲೇಬೇಕು. ಸದ್ಯಕ್ಕೆ ನಾನು 510 ರೂಪಾಯಿ ಪೆಟ್ರೋಲ್ ಹಾಕೊಂಡಿದ್ದೆ 3 ಗಾಡಿಗೆ. ಅದಕ್ಕೆ ನನಗೆ 3% ತೋರಿಸ್ತಿದೆ ಗಾಡಿನಲ್ಲಿ ಇರೋದು ಪೆಟ್ರೋಲು. ಇಲ್ಲಿ ಸ್ವಲ್ಪ ಪಿಕ್ಚರ್ಸ್ ತಗೊಂಡಿವಿ. ಮತ್ತೆ ಇನ್ನೂ ಸ್ವಲ್ಪ ಇಲ್ಲಿ ದೇವಸ್ಥಾನ ಇದೆ. ದೇವಸ್ಥಾನಕ್ಕೆ ಯಾವಾಗ ಬರ್ತಾ ಇರ್ತೀವಿ ನಾವು ಅಮಾವಾಸ್ಯೆಗೆ. ಹಚ್ಚಿದೆ ಗುರುಗಳೇ. ಇಲ್ಲಿ ಏನೇನು ಹೋಟೆಲ್ ಇದ್ರೆ ಊಟ ಮಾಡ್ಕೋಬೇಕು. 7:23 ಆಗ್ತಿದೆ. ರೋಡ್ ಕ್ಲೀನ್ ಆಗಿ ಆಗ್ತಿದಲ್ಲ. 40-50 ಗಾಡಿ ಈಗ ಹೊರಗೊಂಡಿಗೆ ಮುಗಾಡಿಲ್ಲಲ್ರಿ ಈಗಪ್ಪ. ಇಲ್ಲ ಇಲ್ಲ ಈ ಮುನ್ನಾಡಿ ಊರು ಇರ್ತದಲ್ಲ, ಊರಿಗೆ ಹಂಗೆ ಹೋಗಿ ಆಗ್ತಲ್ಲ. ಓಕೆ, ಅಮೌಂಟ್ ಎಲ್ಲ ಕೊಟ್ಬಿಟ್ಟಿನಿ. ನಮಸ್ಕಾರ. ಹೋಗ್ಬಿಡ್ತೀವಿ ಅಕ್ಕ. ರೈಟ್. ಏನ್ ಮಾಡಿ ಇಂಜಿನಿಯರ್ ಮಾಡಿಯಾ? ಇಲ್ಲ ಇಲ್ಲ, 10th ಮಾಡೀನಿ, ಕೆಲಸ ಹೋಗ್ತಿದ್ದೀನಿ. ಒಳ್ಳೇದು ಮಾಡ್ಲಪ್ಪ. ಇಲ್ಲೇ ಸಖತ್ತಾಗಿತ್ತು. ಎಣ್ಣೆ ಅಂಗಡಿ ಕಾವಲ್ಲ, ನಾಷ್ಟ ಇಲ್ಲ ಮುಂದೆ ಸಿಗೋದಿಲ್ಲ ಅಂತ ಅಳ್ತಿದ್ದಪ್ಪ. ಎಷ್ಟು ಅಂಗಡಿ ಬೇಕು ನನಗೆ ಇವಾಗ. ಫೈನಲ್ ಆಗಿ ನಾಷ್ಟ ಮಾಡಕ್ ಬಂದ್ಬಿಟ್ಟಿವಿ. ಇಲ್ಲಿ ಇದ್ದ ನಾಷ್ಟ ಅಂತ ಹೇಳ್ತಿದ್ದ. ಇಲ್ಲಪ್ಪ ತೋರ್ಸಮ್ಮನ್ ಮತ್ತೆ ನಾಷ್ಟ ಸಿಕ್ತತ್ತ ಇಲ್ಲ ಅಂತ ಹೇಳ್ತಿದ್ದ. ಮುಂದೆ ಇಲ್ಲೇ ಬಿಡೋಣ ಅಂತ ನಾನು ಹೇಳ್ದೆ. ಮುಂದೆ ಐತಲ್ಲಿ ನಾಷ್ಟ ಮಾಡೋಣ, ಮುಂದೆ ಮಾಡೋಣ ಅಂತ ಹೇಳ್ದೆ. ಫೈನಲ್ ಆಗಿ ಇಲ್ಲಿ ಒಂದು ಊರು ಬಂತು, ಇಲ್ಲಿ ಒಂದು ನಾಷ್ಟ ಮಾಡೋಣ ಅಂತ. ಗೊತ್ತಿಲ್ಲ, ಸ್ವೀಟ್ ಆಗಿದೆ. ಇಲ್ಲಿ ಚಟ್ನಿ ಚೆನ್ನಾಗಿದೆ. ದೋಸೆ ಟೇಸ್ಟ್ ಮಾಡೋಣ ಇವಾಗ ಹೆಂಗಿದೆ ಅಂತ. ನಾಷ್ಟ ಮಾಡಿದ್ಮೇಲೆ ನಿಮ್ನ ನೋಡೋಣ. ಪ್ಲೇಟ್ ದೋಸೆ ತಗೊಂಡಿವಿ, 1 ಪ್ಲೇಟ್ ಇಡ್ಲಿ ತಗೊಂಡಿವಿ. 50 ರೂಪಾಯಿ ಆಗೈತ ಒಬ್ಬರಿಗೆ. 3 ಜನರಿಗೆ 150 ಆಗೈತ. ಪರವಾಗಿಲ್ಲ, ಒಟ್ಟು ತುಂಬಾ ತಿಂದೀವಿ. ಮೆನ್ಷನ್ ಪನಿ. ಸರಿ, ಓಕೆ, ರೈಟ್. ಇವಾಗ ಮತ್ತೆ ರೈಟ್ ಸ್ಟಾರ್ಟ್ ಮಾಡ್ತಿದ್ವಿ. ಇವಾಗ ಕರೆಕ್ಟ್ ದರೋಜಿನಲ್ಲಿ ಸ್ಟಾಪಿಂಗ್. ಅವಾಗವರೆಗೆ ಮ್ಯೂಸಿಕ್ ಎಂಜಾಯ್ ಮಾಡ್ರಿ. ಗುರುಗಳೇ, ಫೈನಲಿ ಈ ತರ ಲೊಕೇಶನ್ ಇಲ್ಲಿದೆ. ಸಖತ್ತಾಗಿದೆ. ನಾನು ಎಂಜಾಯ್ ಮಾಡ್ತಾ ಇದ್ದೇನೆ. ನೀವು ಕಣ ಎಂಜಾಯ್ ಮಾಡಿ ವಿಡಿಯೋದಲ್ಲಿ.
ಅಲ್ಲಿ ಎಷ್ಟು ಟೆನ್ಷನ್ ಇದ್ರು ಇಲ್ಲಿ ಬಂದು ನೋಡುವಾಗ ಮನಸ್ಸು ಶಾಂತಿ ಆಗ್ತಿದೆ. ಸಖತ್ತಾಗಿತ್ತು. ಹಿಂಗೋಗಿದ್ರೆ ಅಂತೀವಿ, ಹಿಂಗೋಗಿದ್ರೆ ಅಂದಿನಾಗಿ ಬರ್ತಾವ ಅಂತ ನನಗೆ ಅನ್ಕೊಂಡಿಲ್ಲ. ಹನುಮಂತ ದೇವಸ್ಥಾನಿಗೆ ಇದು ಹುಟ್ಟಿದ ಜಾಗ ಅಂತ ಹೇಳ್ತಿದಾರ. ನನಗೆ ಏನ್ ಗೊತ್ತಿಲ್ಲ ಇದು ಹಿಸ್ಟ್ರಿ ಏನಿದೆ ಅಂತ. ಹೋಗಿ ನಿಮಗೆ ಕೇಳ್ಕೊಂಡು ನಿಮ್ಗೆ ಹೇಳ್ತೀನಿ, ಇಲ್ಲಾಂದ್ರೆ ನನಗೆ ಸಾರಿ ಗಾಯ್ಸ್, ನನಗೆ ಗೊತ್ತಿಲ್ಲ ಇದು ಹಿಸ್ಟ್ರಿ ಏನಂತ. ಓಕೆ, ಇಲ್ಲಿ ನೋಡಿದ್ರೆ ಶನಿವಾರ ವಿಶಿಷ್ಟವಾದ ಪೂಜೆ ನಡೀತಿದೆ. ಜನ ಅಂದ್ರೆ ಜಾತ್ರೆ ಆಗ್ಬಿಟ್ಟಾರ ಇಲ್ಲಿ. ನಮ್ಮ ಫ್ರೆಂಡ್ಸ್ ಅವರೆಲ್ಲ ಮುಂದೆ ಹೋಗ್ತಿದಾರ. ಹಾಗೆ ಏನ್ ತೊಂದರೆ ಇಲ್ಲ, ಇಲ್ಲಿ ಚಪ್ಪಲಿ ಬಿಡಾಗೇನೆ ತೊಂದರೆ ಆಗ್ತಿದೆ. ಫೈನಲ್ ಆಗಿ ಒಂದ್ ಜಾಗದಲ್ಲಿ ಚಪ್ಪಲಿ ಬಿಟ್ಬಿಟ್ಟಿನಿ. ಅದು ಸೇಫ್ ಆಗಿರುತ್ತಾ ಇಲ್ಲ ಅಂತ ನನಗೆ ಗೊತ್ತಿಲ್ಲ. ಸರಿ, ಹೋಗೋಣ. ದೇವಸ್ಥಾನ ಎಂಟ್ರೆನ್ಸ್ ಇದೆ ಏನೋ ಅನಿಸ್ತಿದೆ. ನಾನು ಒಂದ್ಸರಿನೂ ಹೋಗಿಲ್ಲ, ಇವಾಗ ಇದೆ ಫಸ್ಟ್ ಟೈಮ್ ನಾನು ಬರೋದು ಈ ದೇವಸ್ಥಾನಿಗೆ. ಒಳಗಡೆ ಹೆಂಗಿರುತ್ತೆ ಸ್ಟ್ರಿಂಗ್ ಕುಡಿತೈತೆ, ನಾವು ಕುಡಿಸ್ಬಿಟ್ಟಿವಿ ಕೋತಿಗೆ. ಇವಾಗ ಜನ ಹೋಗ್ತಾ ಇದಾರ, ನಾವು ಜೊತೆಗೆ ಹೋಗ್ತಾ ಇದ್ದೀವಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ನಿಮ್ಗೆ ಕಾಣ್ತಿದ್ದೇನಾ ಹಂಪಿ ಕಟ್ಟಡ ಎಲ್ಲ ಕಾಣ್ತಿದೆ. ಇದನ್ನಲ್ಲಿ ಕಾಣ್ತಾ ಇಲ್ಲ. ಆ ಕಡೆ ಹಂಪಿ, ಈ ಕಡೆ ಅಂಜನಾದ್ರಿ ಬೆಟ್ಟ. ಇವಾಗ ಆ ಕಡೆ ಹೋಗ್ಬೇಕಂದ್ರೆ 20 ಕಿಲೋಮೀಟರ್ ಈ ಕಡೆನಿಂದ ಆ ಕಡೆ ಹೋಗ್ಬೇಕು. ಅದೇ ಏನಾರ ಬ್ರಿಡ್ಜ್ ಏನೇನು ಇದ್ದಿದ್ರೆ 2 ಕಿಲೋಮೀಟರ್ ಹಂಪಿ. ಅದು ನದಿ ಅಡ್ಡ ಬಂದಿದೆ. ಇವಾಗ ನಾವು ಈ ಕಡೆಯಿಂದ ಹೋಗ್ತಾ ಇದ್ದೀವಿ, ಶಾರ್ಟ್ ಕಟ್ನಿಂದ ಹೋಗ್ತಿದ್ದೀವಿ. ನನ್ನ ಜೊತೆ ಬರ್ತಾ ಇದ್ದಾರೆ ಏನ ಶಾರ್ಟ್ ಕಟ್ಗೆ. ರಿಸ್ಕ್ ಅಲ್ಲ ನಮಗೆ. ఒక్కళ్ళే దీంట్లో. కట్టుకుంటా ನನ್ನ ಸಬ್ಸ್ಕ್ರೈಬ್
ಇದು ಸಪೋರ್ಟ್ ನನಗೆ ಬೇಕು, ಮತ್ತೆ ದೇವ್ರ ಸಪೋರ್ಟ್ ಬೇಕು. ಫಾಲೋ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಎಲ್ಲ ದರ್ಶನ ಎಲ್ಲ ಚೆನ್ನಾಗಿತ್ತು. ಇವಾಗ ನಾವು ಚೆನ್ನಾಗಿ ಹೋಗೋ ಸಮಯ ಆಗಿದೆ. ಎಂಟ್ರೆನ್ಸಿಗೆ ಒಂದು ಜಾಗ ಇದೆ ಹೋಗಕ್ಕ, ಎಕ್ಸಿಟ್ಗೆ ಒಂದು ಜಾಗ ಇದೆ ಇಲ್ಲಿ ಹೋಗಕ್ಕ. ಇಲ್ಲಾಂದ್ರೆ ಟ್ರಾಫಿಕ್ ಜಾಮ್ ಆಗಿ ಮತ್ತೆ ಇಲ್ಲೇ ನಿಂತ್ಬಿಡ್ತಾರೆ ಜನರು. ಅದಕ್ಕೆ ಒಳ್ಳೆ ಕೆಲಸ ಮಾಡಿದ್ದಾರೆ ಈ ತರ. ಹುಡುಗರು ಅಲ್ಲೇ ನಿಂತ್ಕೊಂಡ್ಬಿಟ್ಟಾರ. ಇಲ್ಲಿ ನೋಡಿದ್ರೆ ಮಳೆ ಬರ್ತಿದೆ, ನಿಮಗೆ ತೋರಿಸ್ತೀನಿ. ಅಲ್ಲೆಲ್ಲ ಮಳೆನೆ. ಇವಾಗ ಇನ್ನು ಸ್ವಲ್ಪ ಹೊತ್ತಿಗೆ ಇಲ್ಲೆಲ್ಲ ಸ್ಟಾರ್ಟ್ ಆಗುತ್ತೆ ಮಳೆ. ಅದಲ್ಲ ಮಳೆ ಬರ್ತಿದೆ ಅಲ್ಲಿ. ಈ ತರ ಸೆಟ್ರು ನಮಗೆ ಒಂದು ಸಿಕ್ಕೈತೆ, ಅಲ್ಲಿಗೆ ಹೋಗ್ತೀವಿ ನಾವು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮೂರು ಖಂಡಿತ ಹೋಗಿ ಮಾಡ್ರಿ. ಎಷ್ಟು ಒಳ್ಳೆ ವಿಡಿಯೋದಲ್ಲಿ ನಿಮ್ಮನ್ನ ನೋಡೋಣ. ಪಾರ್ಟ್ 2 ವಿಡಿಯೋಗಳ ಇದೆ. ಹಂಪಿ ಎಲ್ಲ ಲೊಕೇಶನ್ ಎಲ್ಲ ನಿಮ್ಗೆ ತೋರಿಸ್ತೀನಿ. ಸರಿ, ವೇಟ್ ಮಾಡ್ತಾ ಇರ್ರಿ ವಿಡಿಯೋಕ್ಕೋಸ್ಕರ. ಬಾಯ್. ಮಾಡ್ಕೊಂಡಿವೆ, ದರ್ಶನ ಎಲ್ಲ ಮಾಡ್ಕೊಂಡು ಇಲ್ಲೇ ಬ್ಯಾಗ್ ಇಟ್ಟಿತ್ತು. ಈ ಅಜ್ಜಿನ ಜೋಪಾನ ಮಾಡ್ಕೊಂಡಿದ್ರು ನಮ್ ಬ್ಯಾಗ್. ಒಳ್ಳೇದಾಗ. ಹಾ, ನಮಸ್ಕಾರ. ಧನ್ಯವಾದಗಳು. ತುಂಬಾ ಒಳ್ಳೆ ಅಜ್ಜಿ. ಎಲ್ಲ ಜೋಪಾನವಾಗಿ ಲಗೇಜ್ ಎಲ್ಲ ಇಟ್ಕೊಂಡಿದ್ಲು. ಚೆನ್ನಾಗಿತ್ತು. ನಿಮ್ ಲಗೇಜ್ ಏನೇನಿದ್ರೆ ಇಲ್ಲೆಲ್ಲ ಲಾಕರ್ ಎಲ್ಲ ಸಿಸ್ಟಮ್ ಇಲ್ಲ. ನೀವು ಬಂದು ಇಲ್ಲಿ ಅಂಗಡಿನಲ್ಲಿ ಇಡಬಹುದು, ಫ್ರೀ. ನಾನ್ ನಂಬಿಕೆ ಸ್ವಲ್ಪ ಇಟ್ಟಾರಲ್ಲ, ಸ್ವಲ್ಪ ಇಟ್ಕೊಂಡಾರಲ್ಲ ನನ್ನ ಲಗೇಜ್, ಅದಕ್ಕೋಸ್ಕರ ನಾನೊಂದು 50 ರೂಪಾಯಿ ಕೊಟ್ಟಿನಿ.